ರಂಗೇರಿದೆ ರಾಜ್ಯಸಭಾ ಚುನಾವಣಾ ಅಖಾಡ. ತಮ್ಮ ಅಭ್ಯರ್ಥಿಗಳ ಗೆಲುವಿಗೆ ಮೂರು ಪಕ್ಷಗಳ ಅಂತಿಮ ಕಸರತ್ತು ನಡೀತಾ ಇದೆ. ನೋಡಿ, ಈಗ ಮೂರು ಪಕ್ಷಗಳು ಕೂಡ ಕೊನೆಯ ಹಂತದ ಕಸರತ್ತನ್ನು ಮಾಡ್ತಾ ಇದ್ದೇವೆ. ಹೇಗೆ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅಂತ, ಏನು ತಂತ್ರಗಾರಿಕೆ ಮಾಡಬೇಕು ಅನ್ನೋದು ಪಕ್ಷೇತರರು ನಿರ್ಣಾಯಕವಾದ ಪಾತ್ರ ವಹಿಸ್ತಾರೆ. ಇಲ್ಲಿ ಅವ್ರನ್ನ ಯಾವ ರೀತಿ ಮನವೊಲಿಸುವಂಥ ಪ್ರಯತ್ನಗಳೆಲ್ಲ ಆಗಿದೆ. ಬಟ್ ಈಗ ತಮ್ಮ ಅಭ್ಯರ್ಥಿಗಳ ಗೆಲುವಿಗೆ ಸರ್ಕಸ್ ನಡೀತಾ ಇದೆ. ಅಡ್ಡ ಮತದಾನದ ಭೀತಿ ಈಗ ಕಾಂಗ್ರೆಸ್ಗೆ ಕಾಡ್ತಾ ಇದೆ. ಹಾಗಾಗಿ ಅವರು ತಂತ್ರಗಾರಿಕೆ ಹೆಣೆದಿದ್ದಾರೆ. ಸಿಎಲ್ಪಿ ಮೀಟಿಂಗ್ನಲ್ಲಿ ಶಾಸಕರಿಗೆ ಕೈ ನಾಯಕರು ಪಾಠವನ್ನು ಮಾಡಿದ್ದಾರೆ. ಹಿಲ್ಟನ್ ರೆಸಾರ್ಟ್ನಲ್ಲೇ ವಾಸ್ತವ್ಯ ಹೂಡಿದ್ದಾರೆ ಕಾಂಗ್ರೆಸ್ನ ಶಾಸಕರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ. ಬಸ್ನಲ್ಲಿ ರೆಸಾರ್ಟ್ನಿಂದ ನೇರವಾಗಿ ವಿಧಾನಸೌಧಕ್ಕೆ ಬಂದು ಕೊಠಡಿ ನಂಬರ್ 106 ಮಹಡಿ 1ರಲ್ಲಿ ವೋಟ್ ಮಾಡ್ತಾರೆ. ಮತದಾನ ಪ್ರಕ್ರಿಯೆ ಬಗ್ಗೆ ಶಾಸಕರಿಗೆ ತರಬೇತಿ ಕೊಟ್ಟಿದ್ದಾರೆ ನಾಯಕರು. ನಿನ್ನೆ ಅಣಕು ಮತದಾನದ ಮೂಲಕ ಕೈ ಶಾಸಕರಿಗೆ ಟ್ರೈನ್ ಅಪ್ ಮಾಡಲಾಗಿದೆ. ನೋಡಿ, ಅಲ್ಲಿ ಏಕಾಏಕಿ ನಾನು ಹೋಗಿ ವೋಟ್ ಮಾಡ್ತೀನಿ ಅಂದರೆ ಆಗಲ್ಲ. ಈಗ ನಾವು ವಿಧಾನಸಭಾ ಚುನಾವಣೆಯಲ್ಲಿ ಮಾಡ್ತೀವಲ್ಲ, ಹೋಗಿ EVM ಮಷಿನ್ ಒತ್ತಿ ಬರ್ತೀವಲ್ವಾ, ಹಂಗಲ್ಲ. ಇದು ಬ್ಯಾಲೆಟ್ ಪೇಪರ್ ಮೂಲಕ ವೋಟ್ ಮಾಡಬೇಕಾಗತ್ತೆ. ರೆಸಾರ್ಟ್ನಿಂದ ನೇರವಾಗಿ ವಿಧಾನಸೌಧಕ್ಕೆ ಬರ್ತಾರೆ ಕಾಂಗ್ರೆಸ್ನ ಶಾಸಕರು. ಈಗ ಅಡ್ಡ ಮತದಾನದ ಭೀತಿ ಕಾಡ್ತಾ ಇದೆ ಅವರಿಗೆ. ಅಡ್ಡ ಮತದಾನ ಮಾಡಿದರೆ ಮುಲಾಜಿಲ್ಲ, ಪಕ್ಷದಿಂದ ಹೊರಗೆ ಹಾಕೋದೆ. ಯಾಕಂತ ಹೇಳಿದ್ರೆ ನೋಡಿ, ಗುಬ್ಬಿ ಶ್ರೀನಿವಾಸ್ ಲಾಸ್ಟ್ ಟೈಮ್ ಮಾಡಿದರು. JDSನಿಂದ ಅವರು ಆಯ್ಕೆಯಾಗಿದ್ದರು, ಆದರೆ ಅಡ್ಡ ಮತದಾನ ಮಾಡಿದ್ರು ಅವರು. ಹಾಗಾಗಿ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಯಿತು. ಈಗೇನು ಮಾಡ್ತಾರೆ, ಅಡ್ಡ ಮತದಾನ ಆಯಿತು ಅಂತಂದರೆ ಮುಲಾಜಿಲ್ಲದೆ ಸ್ಪೀಕರ್ ಅವ್ರಿಗೆ ದೂರು ಕೊಡ್ತಾರೆ. ಅವರ ಶಾಸಕ ಸ್ಥಾನವನ್ನು ಅವರು ಕಳ್ಕೊಳ್ಬೇಕಾಗತ್ತೆ. ಬಹುಶಃ ಯಾರು ಅಡ್ಡ ಮತದಾನವನ್ನು ಮಾಡಲಿಕ್ಕಿಲ್ಲ ಅಂತ ನಮಗನ್ನಿಸ್ತಾ ಇದೆ. ಈ ಬಾರಿ ಅಂಥ ವಾತಾವರಣ ಕಾಣಿಸ್ತಾ ಇಲ್ಲ. ಪಕ್ಷೇತರ ಶಾಸಕರು ಬಹುತೇಕವಾಗಿ ಈಗ ಕಾಂಗ್ರೆಸ್ಗೆ ಅವರು ಸಪೋರ್ಟ್ ಮಾಡ್ತಾರೆ. ದರ್ಶನ್ ಪುಟ್ಟಣ್ಣ ಆಗಿರ್ಬೋದು, ಲತಾ ಆಗಿರ್ಬೋದು, ಜೊತೆಗೆ ಪುಟ್ಟಸ್ವಾಮಿ ಕೂಡ. ಜನಾರ್ದನ್ ರೆಡ್ಡಿ ಸ್ವಲ್ಪ ಡೌಟ್ ಇದೆ. ಅವರು ಸಪೋರ್ಟ್ ಮಾಡದೇ ಇದ್ದರೂ ಕೂಡ ಇವರ ಮೂರು ಅಭ್ಯರ್ಥಿಗಳು ಆರಾಮಾಗಿ ಗೆಲ್ತಾರೆ. ಆದರೆ ಹೇಳೋಕ್ಕಾಗಲ್ಲ. ಈಗ ಅಲ್ಲಿ ಕುಪೇಂದ್ರ ರೆಡ್ಡಿ ಅವರು ಏನೋ ಡಿಮ್ಯಾಂಡ್ ಮಾಡಿದ್ದಾರಂತೆ, ಬೆದರಿಕೆ ಹಾಕಿದ್ದಾರೆ ಅಂತ, ಈ ರೀತಿ ಆರೋಪವನ್ನು ಕಾಂಗ್ರೆಸ್ ಶಾಸಕರು ಮಾಡಿದ್ರಲ್ವ. ಅದರ ಜೊತೆಗೆ ಈಗ ಹೊಸದಾಗಿ ಆಯ್ಕೆ ಆಗಿರುವಂಥ MLAಗಳಿಗೆ ಒಂದು ಪಾಠವನ್ನು ಮಾಡಿದ್ದಾರೆ CLP ಮೀಟಿಂಗ್ನಲ್ಲಿ ನಾಯಕರು. ಇದೇ ಹಿಲ್ಟನ್ ರೆಸಾರ್ಟ್ನಲ್ಲಿ ಸಭೆ ಆಯಿತು ನಿನ್ನೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ CLP ಸಭೆ ಆಯಿತು. ಅಲ್ಲಿ ವೋಟಿಂಗನ್ನು ಯಾವ ಥರ ಮಾಡಬೇಕು, ಯಾವುದೇ ಆಮಿಷಗಳಿಗೆ ನೀವು ಒಳಗಾಗಬೇಡಿ, ವಿಪ್ಪನ್ನು ಜಾರಿ ಮಾಡಿದ್ದಾರೆ. ಕಡ್ಡಾಯವಾಗಿ ಹಾಜರಾಗಲೇಬೇಕು ಅಂತ. ವಿಪ್ ಜಾರಿ ಮಾಡಿದರೆ ಅದು ಕಡ್ಡಾಯ ಅಂತ ಅರ್ಥ. ಜೊತೆಗೆ ಅಲ್ಲಿ ಮತದಾನ ಮಾಡಿದ ನಂತರವಾಗಿ ಮತ್ತಿವರು ರೆಸಾರ್ಟ್ಗೆ ಹೋಗ್ತಾರೆ ನೇರವಾಗಿ, ಅಂದರೆ ರಿಸಲ್ಟ್ ಅನೌನ್ಸ್ ಆಗೋವರೆಗೂ ಕೂಡ. ನೋಡಿ, ಈಗ ಕಾಂಗ್ರೆಸ್ ಕೂಡ ಪಕ್ಷೇತರರ ಬಲದೊಂದಿಗೆ ಭಾಳ ಸ್ಟ್ರಾಂಗ್ ಆಗಿದೆ. ಆದರೂ ಕೂಡ ಒಂದು ಕಡೆ ಭಯ ಇದೆ. ಯಾರಾದರೂ ಒಬ್ಬರು ಅಡ್ಡ ಮತದಾನವನ್ನು ಮಾಡಿದರೆ ಅದು ಕಾಂಗ್ರೆಸ್ಗೆ ಹೊಡೆತ ಕೊಡುತ್ತೆ. ಅದರಲ್ಲಿ ಒಬ್ಬ ಅಭ್ಯರ್ಥಿ ಸೋತು ಬಿಡ್ತಾರೆ ನೋಡಿ. ಈಗ ಅವರಲ್ಲಿ ಸಂಖ್ಯಾಬಲ ಇರ್ಬೋದು, ಆದರೆ ಕಾಂಗ್ರೆಸ್ನ ಯಾರಾದರೂ ಇಬ್ಬರು MLA ಆದರೂ ಅಡ್ಡ ಮತದಾನವನ್ನು ಏನಾದರೂ ಮಾಡಿದರೆ ಖಂಡಿತವಾಗ್ಲೂ ಕಾಂಗ್ರೆಸ್ ಅಭ್ಯರ್ಥಿಯಲ್ಲಿ ಸೋಲನ್ನಪ್ತಾರೆ. ಯಾಕಂದರೆ ಅಲ್ಲಿ ಮತಗಳ ಕೊರತೆ ಆಗಿಬಿಡುತ್ತೆ ಅವ್ರಿಗೆ. ಈಗ ವೆಂಕಟಪ್ಪ ನಾಯಕ್ ಅವರು ನಿಧನರಾಗಿದ್ದಾರಲ್ವ, ಹಾಗಾಗಿ ಒಂದು ಓಟ್ ಕಡಿಮೆ ಆಯಿತು ಕಾಂಗ್ರೆಸ್ನವ್ರಿಗೆ ಅವ್ರ ಪಕ್ಷದಿಂದ. ಎಲ್ಲ ಲೆಕ್ಕಾಚಾರಗಳನ್ನು ಹಾಕಿಕೊಂಡೇ ತಂತ್ರಗಾರಿಕೆಯನ್ನು ಹೆಣೆದಿದ್ದಾರೆ ಕಾಂಗ್ರೆಸ್ನ ನಾಯಕರು. ಅಣಕು ಮತದಾನವನ್ನು ನಿನ್ನೆ ಮಾಡಿಸಿದ್ದಾರೆ ಅವ್ರ ಕಡೆಯಿಂದ. ಅಲ್ಲಿ ನೇರಳೆ ಬಣ್ಣದ ಬಾಲ್ ಪೆನ್ ಆಗಿರ್ಬೋದು, ಅದರ ಜೊತೆಗೆ ಅಭ್ಯರ್ಥಿಯ ಹೆಸರು ಮುಂದುಗಡೆ ಅಲ್ಲಿ ಯಾವ ಥರ ಸಂಖ್ಯೆ ಬರೀಬೇಕು, ಪ್ರಾಶಸ್ತ್ಯದ ಮತಗಳನ್ನು ಹೇಗೆ ಕೊಡಬೇಕು, ಏಜೆಂಟ್ರಿಗೆ ತೋರಿಸುವಂಥ ಪ್ರಕ್ರಿಯೆಗಳು ಹೇಗಿರುತ್ತೆ, ಅಡ್ಡ ಮತದಾನಕ್ಕೆ ಬಲಿ ಆಗಬಾರ್ದು, ಇವೆಲ್ಲವನ್ನು ಕೂಡ ಹೇಳಿಕೊಟ್ಟಿದ್ದಾರೆ ಕಾಂಗ್ರೆಸ್ನ ನಾಯಕರು. ಯಾಕಂದರೆ ಅಲ್ಲಿ ಅನುಭವ ಇರುವಂಥವರು, ಹಿರಿಯ ನಾಯಕರು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಯಾಕಂದರೆ ಇದು ನಾರ್ಮಲ್ ಆಗಿ ನಡೆಯುವಂಥ ಒಂದು ಚುನಾವಣೆ ಅಲ್ವೇ ಅಲ್ಲ. ಅಡ್ಡ ಮತದಾನ ಯಾಕೆ ಆಗೋದಿಲ್ಲ ಅಂತ ಹೇಳಿದ್ರೆ, ಅಲ್ಲಿ ನಾವು ತೋರಿಸ್ಬೇಕಲ್ಲ ಯಾರಿಗೆ ಓಟ್ ಹಾಕಿದ್ದೀವಿ ಅನ್ನೋದನ್ನು ನಾವು ಅಲ್ಲಿ ಎತ್ತಿ ತೋರಿಸ್ಬೇಕು, ಬ್ಯಾಲೆಟ್ ಪೇಪರನ್ನು. ಈಗ ಅದು ಗುಪ್ತ ಮತದಾನ ಆಗಿದ್ದರೆ ಸಹಜವಾಗಿ ಅಡ್ಡ ಮತದಾನ ಆಗ್ತಾ ಇತ್ತು, ಖಂಡಿತ ಆಗ್ತಾ ಇತ್ತು. ಬಟ್ ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿ ಸ್ವಲ್ಪ ಮಟ್ಟಿಗೆ ಆತಂಕ ಅಂತರೂ ಇದ್ದೇ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಿಲ್ಟನ್ ರೆಸಾರ್ಟ್ನಿಂದ ನೇರವಾಗಿ ವಿಧಾನಸೌಧಕ್ಕೆ
ಎಲ್ಲ ಶಾಸಕರು ಬರಲಿದ್ದಾರೆ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಈಗ ನಿನ್ನೆ CLP ಮೀಟಿಂಗ್ನಲ್ಲಿ ಎಲ್ಲ ಶಾಸಕರಿಗೆ ತರಬೇತಿನ ನೀಡಲಾಗಿದೆ. ಅಂದರೆ ಈಗ ಅಡ್ಡ ಮತದಾನದ ಭೀತಿ ಯಾಕೆ ಶುರುವಾಗಿದೆ? ಸಂಖ್ಯಾಬಲ ಇದ್ದರೂ, ಪಕ್ಷೇತರ ಶಾಸಕರ ಬೆಂಬಲ ಇದ್ದರೂ ಕೂಡ ಯಾಕೆ ಆ ಆತಂಕ ಇದೆ? ಎಲ್ಲವೂ ಕೂಡ ಓಪನ್ ಆಗಿ ಅಲ್ಲಿ ಇರೋದ್ರಿಂದಾಗಿ ಈಗ ಆ ಒಂದು ರೀತಿಯ ಬೆಳವಣಿಗೆ ಆಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇದೆಯಾ ಅಥವಾ ಆಗ್ಬೋದಾ? ಅದರ ಜೊತೆಗೆ ಯಾವ ರೀತಿ ಟ್ರೈನ್ ಅಪ್ ಮಾಡಲಾಗಿದೆಯಾ ಅಂತ ವೋಟಿಂಗ್ ಬಗ್ಗೆ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ಮಾಹಿತಿ ತೆಗೆದುಕೊಳ್ತೇವೆ ಶಿವು ನಿಮ್ಮಿಂದ. ಯಾಕಂದರೆ ನೋಡಿ, ಈಗ ರಾಜ್ಯಸಭಾ ಚುನಾವಣೆ ಅಂತ ಬಂದಾಗ ಅಂಥ ಮಹತ್ವದ ಇಂಪಾರ್ಟೆಂಟ್ ಕೊಡುವಂಥದ್ದು ಏನೂ ಇರಲ್ಲ ಇದರಲ್ಲಿ. ಅಭ್ಯರ್ಥಿ ಈಗ 4 ಸೀಟ್ ಇದ್ದಾವೆ, 5 ಜನ ಅಭ್ಯರ್ಥಿಗಳಿದಾರಲ್ಲ, ಹಾಗಾಗಿ ರಂಗೇರ್ತಾ ಇದೆ ಅಖಾಡ. ಮತ್ತೆ ಸಂಪರ್ಕದಲ್ಲಿ ಶಿವಕುಮಾರ್ ಇದ್ದಾರೆ. ಶಿವಕುಮಾರ್, ಈಗ CLP ಸಭೆಯಲ್ಲಿ ಹೊಸ ಶಾಸಕರಿಗೆ ಯಾವ ರೀತಿಯಾದಂಥ ತರಬೇತಿಯನ್ನು ಕೊಡಲಾಗಿದೆ ರಾಜ್ಯಸಭೆ ಮತದಾನದ ಬಗ್ಗೆ? ಅಡ್ಡ ಮತದಾನದ ಭೀತಿ ಶುರುವಾಗಿರೋದಾದರೂ ಯಾಕೆ ಅನ್ನೋದು, ಅವ್ರ ಸಂಖ್ಯಾಬಲ ಇದೆ, ಪಕ್ಷೇತರ ಬೆಂಬಲ ಇದ್ದರೂ ಕೂಡ. ಪ್ರಭು, ಯಾಕೆಂದರೆ ಇದು ರಾಜ್ಯಸಭಾ ಚುನಾವಣೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತದಾನ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ವಿಧಾನಸೌಧದಲ್ಲಿ. ಈಗ ಹಿಲ್ಟನ್ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ, ನೇರವಾಗಿ ವಿಧಾನಸೌಧಕ್ಕೆ ಬರ್ತಾರೆ. ವಿಧಾನಸೌಧಕ್ಕೆ ಬಂದು ಇಲ್ಲಿ ಮತದಾನವನ್ನು ಮಾಡ್ತಾರೆ. ನಿನ್ನೆಯಷ್ಟೇ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಆಯಿತು. ಸಭೆಯಲ್ಲಿ ಶಾಸಕರು ಯಾರಿಗೆ ಎಷ್ಟು ಓಟ್ಗಳನ್ನು ಹಾಕಬೇಕು ಅನ್ನುವಂಥದ್ದು ನೆನ್ನೆ ಡಿಸೈಡ್ ಮಾಡಲಾಗಿದೆ. ಯಾಕೆಂದರೆ 134 ಶಾಸಕರಿದ್ದಾರೆ. ಹಿಂದೆ 135 ಶಾಸಕರಿದ್ದರು. ಸುರಪುರ ಶಾಸಕರಾಗಿರುವಂಥ ವೆಂಕಟಪ್ಪ ನಾಯಕ ಅವರು ನಿಧನರಾದ ನಂತರ ಈಗ 134 ಶಾಸಕರಿದ್ದಾರೆ. ಅಂದರೆ 134 ಮತಗಳು ಕಾಂಗ್ರೆಸ್ ಕಡೆ ಇದೆ. ಅದಕ್ಕೆ ಒಂದು ಹೆಚ್ಚುವರಿ ಮತ ಬೇಕಾಗತ್ತೆ. ಯಾಕೆಂದರೆ 45 ಪ್ರತಿ ಅಭ್ಯರ್ಥಿಗೆ 45 ಮತಗಳನ್ನು ನೀಡಬೇಕಾಗಿರೋದ್ರಿಂದ 45 ಮತಗಳು, ಒಂದು ಮತ ಸಾಲ್ಟೇಜ್ ಬರುತ್ತೆ. ಸೊ ಆ ಒಂದು ಮತ ಈಗ ಪಕ್ಷೇತರ ಕಡೆಯಿಂದ ಆ ಮತವನ್ನು ಕಾಂಗ್ರೆಸ್ ನಾಯಕರು ಹಾಕಿಸ್ಕೊಳ್ತಾ ಇದ್ದಾರೆ. ಅಂದರೆ 3 ಜನ ಪಕ್ಷೇತರರು ಕಾಂಗ್ರೆಸ್ ಜೊತೆಗೆ ನಿಂತಿದ್ದಾರೆ. ಅದರ ಜೊತೆಗೆ ಜನಾರ್ದನ್ ರೆಡ್ಡಿ ಅವರನ್ನು ಕೂಡ ಈಗಾಗಲೇ ಮನವೊಲಿಕೆ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತವನ್ನು ಹಾಕಬೇಕು ಅಂತೇಳಿ ಅವರ ಒಂದು ಮನವೊಲಿಕೆ ಮಾಡಿದ್ರು. ಸೊ ಹಾಗಾಗಿ 4 ಜನ ಪಕ್ಷೇತರ ಶಾಸಕರ ಒಂದು ಮತಗಳು ಬೀಳಬಹುದು ಅನ್ನುವಂಥ ಒಂದು ನಿರೀಕ್ಷೆಗಳು ಕೂಡ ಇದೆ. ಆ 4 ಮತಗಳು ಬೀಳಿದ್ರೆ ಕಾಂಗ್ರೆಸ್ ಪಕ್ಷದ 3 ಜನ ಅಭ್ಯರ್ಥಿಗಳು ಕೂಡ ನಿರಾಯಾಸವಾಗಿ ಗೆಲುವನ್ನು ಸಾಧಿಸ್ತಾರೆ. ಸೊ ಹಾಗಾಗಿ ಸಾಕಷ್ಟು ಕುತೂಹಲ ಇದೆ. ಜೊತೆಗೆ ನೀವು ಹೇಳಿದಾಗೆ ಕಾಂಗ್ರೆಸ್ನಲ್ಲಿ ಸುಮಾರು 60ಕ್ಕೂ ಹೆಚ್ಚು ಜನ ಹೊಸ ಶಾಸಕರು. ಅವರಿಗೆ ರಾಜ್ಯಸಭಾ ಚುನಾವಣೆ ಮತ್ತು ಚುನಾವಣಾ ಮತದಾನ ಪ್ರಕ್ರಿಯೆ ಹೇಗಿರುತ್ತೆ, ಮತ್ತು ಇದು ಯಾವ ರೀತಿಯಾಗಿ ಚುನಾವಣೆ ನಡೆಯುತ್ತೆ, ಮತ್ತು ಬ್ಯಾಲೆಟ್ ಪೇಪರ್ನಲ್ಲಿ ಯಾವ ರೀತಿಯಾಗಿ ನಾವು ಮೆನ್ಷನನ್ನು ಮಾಡಬೇಕು, ರೈಟ್ ಹಾಕಬೇಕಾ ಅಥವಾ ಇಂಟು ಮಾರ್ಕ್ ಹಾಕಬೇಕಾ ಅಥವಾ ಕ್ರಮ ಸಂಖ್ಯೆಗಳ ಆಧಾರದ ಮೇಲೆ ನಾವು ಮತವನ್ನು ಚಲಾಯಿಸಬೇಕಾ ಅನ್ನುವಂಥ ಗೊಂದಲಗಳಿರುತ್ತೆ. ಯಾಕೆಂದರೆ ಈಗಾಗಲೇ ಹಿರಿಯರಿಗೆ ಅದರ ಬಗ್ಗೆ ಅನುಭವ ಇದೆ. ಈಗಾಗಲೇ ಚುನಾವಣೆಯನ್ನು ಮಾಡಿರೋದ್ರಿಂದ ರಾಜ್ಯಸಭಾ ಚುನಾವಣೆಯನ್ನು ಅವರಿಗೆ ಅನುಭವ ಇದೆ. ಆದರೆ ಹೊಸದಾಗಿ ಆಯ್ಕೆ ಆಗಿರುವಂಥವ್ರಿಗೆ ಅದರ ಒಂದು ಪರಿಜ್ಞಾನ ಕಡಿಮೆ ಇರುತ್ತೆ. ಸೊ ಅಂತಹ ಶಾಸಕರಿಗೆ ನಿನ್ನೆ ನಡೆದಂಥ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಣಕು ಮತದಾನದ ಮೂಲಕ ಅವರಿಗೆ ತರಬೇತಿಯನ್ನು ಕೊಡಲಾಗಿದೆ. ಬ್ಯಾಲೆಟ್ ಪೇಪರ್ ಈ ರೀತಿಯಾಗಿರುತ್ತೆ, ಅದರಲ್ಲಿ ಕ್ರಮ ಸಂಖ್ಯೆಗಳು, ಅಭ್ಯರ್ಥಿಗಳ ಹೆಸರುಗಳು ಈ ರೀತಿಯಾಗಿರುತ್ತೆ. ಅದರ ಮುಂದೆ ನೀವು ಯಾವ ರೀತಿಯಾಗಿ ಮಾಡಬೇಕು, ಕ್ರಮ ಸಂಖ್ಯೆಗಳ ಆಧಾರದ ಮೇಲೆ ಫಸ್ಟ್ ಪ್ರಿಫರೆನ್ಸ್ ವೋಟು, ಸೆಕೆಂಡ್ ಪ್ರಿಫರೆನ್ಸ್ ವೋಟು ಅನ್ನುವಂಥದ್ದನ್ನು ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಯಾವ ಅಭ್ಯರ್ಥಿಗೆ ನೀವು ಮೊದಲ ಪ್ರಾಶಸ್ತ್ಯದ ಮತವನ್ನು ಹಾಕ್ತೀರಾ, ಎರಡನೇ ಪ್ರಾಶಸ್ತ್ಯದ ಮತವನ್ನು ಹಾಕ್ತೀರಿ, ಅದನ್ನು ಕ್ರಮ ಸಂಖ್ಯೆ ಆಧಾರದ ಮೇಲೆ ಹಾಕಬೇಕು ಅನ್ನುವಂಥ ಒಂದು ಮಾಹಿತಿಯನ್ನು, ತರಬೇತಿಯನ್ನು ನಿನ್ನೆ ಕೊಡಲಾಗಿದೆ. ಜೊತೆಗೆ ಅದನ್ನು, ಇದು ರಾಜ್ಯಸಭಾ ಚುನಾವಣೆ ಅಂದರೆ ಪ್ರತಿ ಚುನಾವಣೆಗಳು ಕೂಡ ಸಾರ್ವತ್ರಿಕ ಚುನಾವಣೆಗಳು, ಗೌಪ್ಯ ಮತದಾನದ ಮೂಲಕ ಚುನಾವಣೆಗಳು ನಡೆಯುತ್ತೆ. ಅಂದ್ರೆ ನಾನು ಮತ ಹಾಕ್ತಾ ಇದ್ದೀನಿ ಅಂದರೆ ಅದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ನಾನು ಇಂಥದೇ ಪಕ್ಷಕ್ಕೆ ಹಾಕಿರ್ತೀನಿ ಅಂತೇಳಿ ನನಗಷ್ಟೇ ಗೊತ್ತಿರುತ್ತೆ, ಬಿಟ್ಟರೆ ಬೇರೆಯವರಿಗೆ ಅದು ಗೊತ್ತಿರೋದಿಲ್ಲ. ಆದರೆ ಈ ರಾಜ್ಯಸಭಾ ಚುನಾವಣೆಯಲ್ಲಿ ಏಜೆಂಟರಿಗೆ ಮತ ತೋರಿಸ್ಬೇಕಾಗತ್ತೆ ಶಾಸಕರು. ನಾವು ಇಂತಹ ಅಭ್ಯರ್ಥಿಗೆ ಮತವನ್ನು ಹಾಕ್ತಾ ಇದ್ದೇವೆ ಅಂತೇಳಿ ಬ್ಯಾಲೆಟ್ ಪೇಪರ್ನಲ್ಲಿ ಏನು ಕ್ರಮ ಸಂಖ್ಯೆಯನ್ನು ನಮೂದು ಮಾಡಿರ್ತಾರೆ ಅದನ್ನು ಅವ್ರಿಗೆ ತೋರಿಸ್ಬೇಕಾಗತ್ತೆ. ಸೊ ಹಾಗಾಗಿ ಇದರ ಎಲ್ಲದರ ಬಗ್ಗೆ ಅಣುಕು ಮತದಾನ ಮಾಡುವ ಮೂಲಕ ನಿನ್ನೆ ಹಿಲ್ಟನ್ ರೆಸಾರ್ಟ್ನಲ್ಲೇ ಕಾಂಗ್ರೆಸ್ ಶಾಸಕರಿಗೆ ತರಬೇತಿಯನ್ನು ಕೊಡಲಾಗಿದೆ. ಈಗ ನೇರವಾಗಿ ವಿಧಾನಸೌಧಕ್ಕೆ ಕರೆತಂದು ಅವರಿಂದ ಮತದಾನವನ್ನು ಮಾಡಿಸುವಂಥ ಒಂದು ಪ್ರಯತ್ನವನ್ನು ಕಾಂಗ್ರೆಸ್ ನಾಯಕರು ಮಾಡಲಿದ್ದಾರೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.
ಅದೃಷ್ಟ ಪರೀಕ್ಷೆಗಿಳಿದ ದಳಪತಿಗಳಿಗೆ ತಳಮಳ ಶುರುವಾಗಿದೆ. 5ನೇ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಗೆಲುವಿಗೆ 5 ಮತಗಳು ಅವಶ್ಯಕವಾಗಿದ್ದಾವೆ. ಎಲ್ಲಿಂದ ತರ್ತಾರೆ 5 ಮತನ? ಏನಿದೆ ನಾರ್ಮಲ್ ಆಗಿ ನಡೆಯುವಂಥ ಚುನಾವಣೆಯ 5 ಜನ ಕರ್ಕೊಂಬಂದು ವೋಟ್ ಮಾಡಿಸ್ಲಿಕ್ಕೆ MLAಗಳು ಮಾಡುವಂಥ ವೋಟ್ ಇದು. ಕುಪೇಂದ್ರ ರೆಡ್ಡಿ ಅವ್ರನ್ನ ಯಾಕೆ ಕಣಕ್ಕೆ ಇಳಿಸಿದ್ರು ಇವರು? ಯಾವ ನಂಬಿಕೆ ಮೇಲೆ, ವಿಶ್ವಾಸದ ಮೇಲೆ? ಈಗ JDS ನಾಯಕರಿಗೆ ಶುರುವಾಯಿತು ಸೋಲಿನ ಭೀತಿ. ಕೊನೆ ಕ್ಷಣದಲ್ಲಿ 5ನೇ ಅಭ್ಯರ್ಥಿನ ಕಣಕ್ಕೆ ಇಳಿಸಿದ್ದಾರೆ. ಅಲ್ಲ, ಇದರಲ್ಲಿ ಏನು ಸ್ಟ್ರಾಟಜಿ ಮಾಡೋಕ್ಕಾಗುತ್ತೆ ಅನ್ನೋ ಹಂಗೆ ಹಾಕೋಣ, ನೋಡೋಣ, ಪ್ರಯತ್ನ ಪಡೋಣ ಅಂತ. ಅಡ್ಡ ಮತದಾನ ಆದರೂ ಆಗ್ಬೋದು ಅನ್ನೋದು. ಈಗಾಗಲೇ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲೂ NDA ಅಭ್ಯರ್ಥಿಗೆ ಸೋಲಾಗಿದೆ. ಅಲ್ಲಿ ಪುಟ್ಟಣ್ಣ ಗೆದ್ದುಬಿಟ್ರು. ರಾಜ್ಯಸಭೆಯಲ್ಲೂ JDS BJP ಮೈತ್ರಿ ಅಭ್ಯರ್ಥಿ ಸೋಲಿನ ಭೀತಿ ಶುರುವಾಗಿದೆ. ಅಲ್ಲ, ಅದೃಷ್ಟ ಪರೀಕ್ಷೆಗೆ ಯಾಕೆ ಇಳಿಸಿದ್ರು ಕುಪೇಂದ್ರ ರೆಡ್ಡಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಲ್ಲೇನು ಮಾಡಲಿಕ್ಕೆ ಅವಕಾಶಗಳಿಲ್ಲ, ಇದು ಜಾಸ್ತಿ ಇಲ್ಲ. ಆಪರೇಷನ್ ಮಾಡ್ತಾರೋ ಅಥವಾ ಕುದುರೆ ವ್ಯಾಪಾರ ಮಾಡ್ತಾರೋ ಬಹಳ ಕಷ್ಟ ಇದೆ ಕುಪೇಂದ್ರ ರೆಡ್ಡಿ ಅವರು ಗೆಲುವನ್ನು ಸಾಧಿಸೋದು. 1-2 ಮತಗಳಾಗಿದ್ದರೆ ಖಂಡಿತವಾಗ್ಲೂ ಪ್ರಯತ್ನ ಮಾಡ್ಬೋದಾಗಿತ್ತೇನೋ ಅವರ ಮಾರ್ಗದ ಮೂಲಕ. 5 ಓಟ್ಗಳು ಬೇಕು. 40 ಬೀಳ್ತವೆ ಅವರಿಗೆ, ಕುಪೇಂದ್ರ ರೆಡ್ಡಿಗೆ. ನಾರಾಯಣ್ ಸಾಬ್ ಬಾಂಡ್ಗೆ ಅವ್ರಿಗೆ 45 ಓಟ್ಗಳು ನಿರಾಯಾಸಾಗಿ ಬೀಳ್ತವೆ, ಅವ್ರು ಗೆಲ್ತಾರೆ. ಕುಪೇಂದ್ರ ರೆಡ್ಡಿಗೆ ಉಳಿದಂಥ 40 ಮತಗಳು ಬಿದ್ದರು, 5 ಬೇಕಾಗುತ್ತೆ. ಆಯ್ತಪ್ಪ, ಜನಾರ್ದನ್ ರೆಡ್ಡಿ BJPಗೆ ಸಪೋರ್ಟ್ ಮಾಡಿದ್ರು ಅಂದ್ಕೊಳ್ಳೋಣ, 41 ಆಯಿತು. ಇನ್ನು 4 ಮತ ಇಲ್ಲಿಂದ ಬರುತ್ತೆ. 4 ಮತ ಈಗ ಅಲ್ಲಿ ಪಕ್ಷೇತರರು ಆಲ್ರೆಡಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ದಾರೆ. ಅವರು 3 ಜನ. ಕಾಂಗ್ರೆಸ್ನ ಯಾವೊಬ್ಬ MLA ಕೂಡ BJP ಕಡೆಗೆ ವಾಲುವಂತಹ ಅಥವಾ ND ಕಡೆ ವಾಲುವಂಥ ಸಾಧ್ಯತೆಗಳು ಕಡಿಮೆ ಇದೆ. ಇನ್ನೂ ಅವ್ರಿಗೆ ಭಯ ಶುರುವಾಗಿದೆ. ಶಿವರಾಮ್ ಹೆಬ್ಬಾರು ಜೊತೆಗೆ ST ಸೋಮಶೇಖರು, ಕಂದುಕೂರು, ಕರೆಮ್ಮ, ಒಂದು 4-5 ಜನ ಅವರೇ ಎಲ್ಲ ಅಡ್ಡ ಮತದಾನ ಮಾಡಿಬಿಡ್ತಾರೋ ಭಯ, ಆತಂಕ ಇದೆ.